ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಡಿ, ಐಫೆಲ್ ಟವರ್. ಇದು 1889 ಫ್ರಾನ್ಸ್ ದೇಶದ ರಾಜಧಾನಿಯಾದ ಪ್ಯಾರಿಸ್ ನಗರದಲ್ಲಿ ನಿರ್ಮಾಣಗೊಂಡಿದೆ. ಹೇಗೆ ಇವತ್ತು ನಮ್ಮ ದೇಶಕ್ಕೆ ತಾಜ್ ಮಹಲ್ ಒಂದು ಐಕಾನ್, ಅದೇ ಥರ ಫ್ರಾನ್ಸ್ ದೇಶಕ್ಕೆ ಈ ಐಫೆಲ್ ಟವರ್ ಒಂದು ಐಕಾನ್. 1925ರಲ್ಲಿ ಒಂದು ನ್ಯೂಸ್ ಬರುತ್ತೆ, ಈ ಐಫೆಲ್ ಟವರ್ ಹಾಳಾಗ್ತಾ ಇದೆ ಮತ್ತು ಇದರ ನಿರ್ವಹಣೆ ಖರ್ಚು ಹೆಚ್ಚಾಗ್ತಾ ಇದೆ ಅಂತ. ಈ ನ್ಯೂಸನ್ನು ಓದಂಥ ಒಬ್ಬ ಕಳ್ಳ ವ್ಯಕ್ತಿ, ವಿಕ್ಟರ್ ಲೆಸ್ಟಿ ಅನ್ನೋನು, ಮರುದಿನ ಬೆಳಗ್ಗೆ ಗೌರ್ಮೆಂಟ್ ಎಂಪ್ಲಾಯಿ ಥರ ಡ್ರೆಸ್ ಮಾಡಿಕೊಂಡು ಸುತ್ತಮುತ್ತಲಿರೋ ಎಲ್ಲ ಗುಜರಿ ಅಂಗಡಿಗಳಿಗೆ ಹೋಗಿ ಹೇಳ್ತಾನೆ, ಸರ್ಕಾರ ಈ ಐಫೆಲ್ ಟವರ್ನ ಮಾರಬೇಕು ಅಂತ ಇದೆ, ಆದರೆ ಇದು ಸೂಕ್ಷ್ಮ ವಿಚಾರ, ಯಾರಿಗೂ ಹೇಳಬೇಡಿ ಅಂತ. ಇವನ ಮಾತನ್ನು ನಿಜ ಅಂತ ನಂಬ್ಕೊಂಡಂಥ ಒಬ್ಬ ಗುಜರಿ ಅಂಗಡಿಯವನು ಇವನಿಗೆ ದುಡ್ಡು ಕೊಟ್ಟು ಐಫೆಲ್ ಟವರ್ನ ಪರ್ಚೇಸ್ ಮಾಡ್ತಾನೆ. ಈ ಪ್ಲ್ಯಾನ್ ವರ್ಕೌಟ್ ಆಯಿತು ಅಂತ ಹೇಳಿ ಈ ಕಳ್ಳ ವ್ಯಕ್ತಿ ಮತ್ತೆ ಮರುದಿನ ಬೆಳಿಗ್ಗೆ ಅದೇ ಥರ ಡ್ರೆಸ್ ಮಾಡಿಕೊಂಡು ಮತ್ತೊಂದು ಗುಜರಿ ಅಂಗಡಿಗೆ ಹೋಗಿ ಈ ಐಫೆಲ್ ಟವರ್ನ ಮಾರಾಟ ಮಾಡ್ತಾನೆ. ಒಂದು ದೇಶಕ್ಕೆ ಐಕಾನ್ ಆದಂಥ ಐಫೆಲ್ ಟವರ್ನ ಒಬ್ಬ ಕಳ್ಳ ಇಬ್ಬರಿಗೆ ಮಾರಾಟ ಮಾಡ್ತಾನೆ.